ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತೊಂದು ಹೊಸ ವಿಡಿಯೋ ಫ್ರೆಂಡ್ಸ್. ನೋಡಿ, ನಾನು ಬಂದು ಅಡುಗೆ ಮಾಡೋಕ್ಕೆ ಆಗಿಲ್ಲ, ಕಲೆಕ್ಷನ್ಗೆಲ್ಲ ಹೋಗಿ ಬಂದು ಫುಲ್ಲು ಟಯರ್ಡ್ ಆಗಿಬಿಟ್ಟೆ. ಹಳೆ ಸ್ವಿಗ್ಗಿಯಲ್ಲಿ ಬಂದು ಆರ್ಡ್ರ್ ಮಾಡಿಬಿಟ್ಟೆ. ಆರ್ಡ್ರ್ ಮಾಡಿದ್ದಕ್ಕೆ ವೆಜ್ ಐಟಮ್ಸೇ ಆರ್ಡ್ರ್ ಮಾಡಿದ್ದು. ತುಂಬ ಜಾಸ್ತಿ ಟಯರ್ಡ್ ಆಗಿರೋದ್ರಿಂದ ನನ್ನ ಕೈಲಿ ಅಡುಗೆ ಮಾಡೋಕ್ಕೆ ಆಗಿಲ್ಲ. ನಮ್ಮ ಯಜಮಾನ್ರು ಎತ್ಕೊಡ್ತಾ ಇದ್ದಾರೆ, ಎಲ್ಲ ಓಪನ್ ಮಾಡಿಕೊಡ್ತಾ ಇದ್ದಾರೆ. ಅಲ್ಲಿಗೂ ಮಾಡೋಣ ಅಂತ ಹೋದೆ, ಅವರೇ ಬೇಡ ಅಂತ ಹೇಳಿದ್ರು. ಸರಿ ಅಂತ ನೋಡಿದೆ. ಇದು ಬಂದು ನೋಡಿ ಏನೇನು ಕೊಟ್ಟಿದ್ದಾರೆ ಅಂದರೆ ತುಂಬ ಚೆನ್ನಾಗಿತ್ತು ಅದರ ಊಟ. ಆಮೇಲೆ ಜೋಳದ್ದು ಚಪಾತಿ ಥರ ಮಾಡಿ ಕೂಡ ಕೊಟ್ಟಿದ್ದರು. ಆ ಕವರಲ್ಲಿದೆ ನೋಡಿ, ವೈಟ್ ಕವರಲ್ಲಿ ಅನ್ನ ಬಂದು ಒಗ್ಗರಣೆ ಥರ ಹಾಕಿದ್ದಾರೆ. ಬಟ್ ಅದು ಗೀ ರೈಸ್ ಅಲ್ಲ, ಒಗ್ಗರಣೆ ಥರ ಹಾಕಿದ್ದಾರೆ. ಬಟ್ ತುಂಬ ಟೇಸ್ಟಾಗಿತ್ತು, ಚೆನ್ನಾಗೂ ಇತ್ತು ಫ್ರೆಂಡ್ಸ್. ಈಗ ಆಮೇಲೆ ಅಲ್ಲಿಂದ ಬಂದು ಬಟ್ಟೆ ಎಲ್ಲ ಒಗೆದಾಕಿ ಮೇಲ್ಗಡೆ ಎಕ್ಕಿ ಹೋಗೋಕ್ಕಾಗಿಲ್ಲ, ನನಗೆ ಫುಲ್ಲು ಟಯರ್ಡಾಗಿತ್ತು. ಎಲ್ಲ ಮಿಷಿನ್ಗೆ ಬಟ್ಟೆ ಎಲ್ಲ ಒಗೆದಾಕಿ ಎಲ್ಲ ಕೆಲಸ ಮಾಡಿ ಮುಗಿಸಿ ಮಲಗೋಕ್ಕೆ ನನಗೆ ಕರೆಕ್ಟಾಗಿ ಅವತ್ತು ನೈಟು 11:30 ಆಗೇ ಹೋಯಿತು. 11:30 ಮಲಗೋಕ್ಕೆ 11:30 ಅನ್ನೋದಕ್ಕಿಂತ ಹೆಚ್ಚಾಗಿ 12 ಗಂಟೆ 12 ಕಾಲ ಆಯಿತು. ನಾವು ಜಾಸ್ತಿ ಹಾರ್ಡ್ ವರ್ಕ್ ಮಾಡೋದ್ರಿಂದ ನಾವು ಮನಿ ಸೇವಿಂಗ್ ಮಾಡ್ಬೋದು, ಇನ್ನೊಬ್ರಿಗೂ ಕೂಡ ನಾವು ಕೊಟ್ಟು ದುಡ್ಡು ಸಂಪಾದನೆ ಮಾಡಬಹುದು. ನೋಡಿ, ನನ್ನ ಹಾರ್ಡ್ ವರ್ಕಿಂದ ನಾವು ಇನ್ನೊಬ್ಬರಿಗೆ ಬಡ್ಡಿ ಕೂಡ ಕೊಡೋಕ್ಕೆ ಆಗುತ್ತೆ. ಬಡ್ಡಿ ಅಂದರೆ ಕಮ್ಮಿ ಪರ್ಸೆಂಟೇಜ್ ಇಂಟ್ರೆಸ್ಟ್ಗೆ ನಾನು ಕೊಡ್ತೀನಿ. ಈ ಥರ ಕೂಡ ನಾವು ಮಾಡಬಹುದು. ಅದಕ್ಕೆ ಜಾಸ್ತಿ ಲೇಡೀಸ್ಗಳು ಹುಷಾರಾಗಿರಬೇಕು, ಹಾರ್ಡ್ ವರ್ಕ್ ಮಾಡಬೇಕು. ಯಾವುದೇ ಕಾರಣಕ್ಕೂ ನಮ್ಮ ಮೇಲೆ ಇಟ್ಟಿರ್ತಕ್ಕಂಥ ನಂಬಿಕೆಯನ್ನು ನಾವು ಕಳ್ಕೊಬಾರ್ದು, ದೇವ್ರ ಮೇಲೆ ಇಟ್ಟಿರ್ತಕ್ಕಂಥ ನಂಬಿಕೆಯನ್ನು ಕಳ್ಕೊಬಾರ್ದು. ಧೈರ್ಯವಾಗಿರಬೇಕು ಅನ್ನೋದು. ನಾವು ಹುಷಾರಾಗಿದ್ದಾಗ ನಾವು ಮನಿ ಸೇವಿಂಗ್ ಮಾಡೋದ್ರಿಂದ ನಾವು ಇನ್ನೊಬ್ಬರಿಗೆ ಹೆಲ್ಪ್ ಮಾಡಬಹುದು. ಅದರಿಂದ ನಮಗೂ ಲಾಭ ಕೂಡ ಬರುತ್ತೆ. ಆದರೆ ಒಳ್ಳೆ ಸಭ್ಯಸ್ಥರಿಗೆ ನಾವು ಕೊಡಬೇಕಾಗುತ್ತೆ. ನಾನು ಹಿಂಗೆ ಗೊತ್ತಾ ಫ್ರೆಂಡ್ಸ್, ನಾನು ಚೀಟಿಯಲ್ಲಿ ಇರೋರಿಗೆ ಮಾತ್ರ ನಾನು ಇಂಟ್ರೆಸ್ಟ್ಗೆ ಕೊಡೋದು, ಬೇರೆಯವ್ರಿಗೆಲ್ಲ ಕೊಡೋಕ್ಕೆ ಹೋಗೋದಿಲ್ಲ. ಇದುದಾ ನಿಜ. ಎಲ್ಲ ಆದಮೇಲೆ ನಿಮಗೊಂದು ವಿಷಯ ಹೇಳಬೇಕು. ನೋಡಿ ಫ್ರೆಂಡ್ಸ್, ಈಗ ಬಂದು ಇದು ನಾನು ತೋರಿಸ್ತಾ ಇದ್ದೀನಲ್ವ, ಇದು ಗೋಲ್ಡ್ ಅಂತೂ ಖಂಡಿತ ಅಲ್ಲ. ಇದು ಬಂದು ಹುಮಾ ಗೋಲ್ಡು. ನಾವು ಹುಷಾರಾಗಿ ಮನಿ ಸೇವಿಂಗ್ ಮಾಡದೇ ಹೋದರೆ ಈ ಥರನೇ ಫ್ಯೂಚರಲ್ಲಿ ನಾವು ತಗೋಬೇಕಾಗುತ್ತೆ. ಇದು ನೋಡಿ, ಈ ಚೈನ್ ಕೂಡ ಗೋಲ್ಡ್ ಅಲ್ಲ. ಬಟ್ ನನ್ನ ಫ್ರೆಂಡು ಬಂದು ನನಗೆ ತಗೊಂಬಂದು ತೋರಿಸಿದ್ರು. ನಾನು ಏನಕ್ಕೋಸ್ಕರ ಈ ವಿಡಿಯೋ ನಾನು ನಿಮಗೆ ಹಾಕ್ತಾಯಿದ್ದೀನಿ ಅಂತ ಹೇಳಿದ್ರೆ, ಗೋಲ್ಡೇ ಬೇರೆ, ಹುಮಾ ಗೋಲ್ಡೇ ಬೇರೆ. ಗೋಲ್ಡ್ಗಿರ್ತಕ್ಕಂತಹ ವ್ಯಾಲ್ಯೂ ಬಂದು ಹುಮಾ ಗೋಲ್ಡ್ಗಳಿಗೆ ಇರೋದಿಲ್ಲ. ನಾವು ಹುಷಾರಾಗಿ ಮನಿ ಸೇವಿಂಗ್ ಮಾಡ್ಕೊಂಡು ಬರ್ತಾಯಿದ್ರೆ ಇದೇ ಥರ ಅಲ್ಲ ಫ್ರೆಂಡ್ಸ್, ಇದಕ್ಕಿಂತ ಚೆನ್ನಾಗಿರೋದು, ಇನ್ನೂ ಚೆನ್ನಾಗಿರೋದು ಕೂಡ ನಾವು ಗೋಲ್ಡಲ್ಲೇ ಪರ್ಚೇಸ್ ಮಾಡಬಹುದು. ಅದಕ್ಕೋಸ್ಕರ ನನ್ನ ವಿಡಿಯೋ ಆಗಿದೆ. ಇದು ಬಂದು ಸುಮ್ಮನೆ ಎಲ್ಲನೋ ಹೋಗಿ ಬರೋದಕ್ಕೋಸ್ಕರ ಹಾಕ್ಕೋಬಹುದು ಅಷ್ಟೇ. ನಾವು ಮನಿ ಸೇವಿಂಗ್ ಮಾಡೋದ್ರಿಂದ, ಹುಷಾರಾಗೋದ್ರಿಂದ ಈ ಥರ ಒಡವೆಗಳನ್ನ ಹಾಕೋದು ತಪ್ಪಿಸ್ಬೋದು ಅಲ್ವಾ. ಈ ಥರ ಒಡವೆಗಳೆಲ್ಲ ಏನು ಫ್ರೆಂಡ್ಸ್, ಇದೆಲ್ಲ ಜಾಸ್ತಿ. ಇದನ್ನೇ 3000 ರೂಪೀಸ್ ಹೇಳ್ತಾರೆ ಈ ಅಂಗಡಿಗಳಲ್ಲಿ. ಇದು ಬಂದು ಒಂದು ಹಾಕಿ ಹಂಗೆ ಬಿಚ್ಚಿ ಇಕ್ಬಿಡೋದಂತೆ. ಒಂದು 6 ತಿಂಗಳೊಳಗಡೆ ಇದು ಕೂಡ ಕಪ್ಪಗಾಗ್ಬಿಡುತ್ತೆ. ಅದೇ 3000 ಜೊತೆ ನಾವಿನ್ನೂ ಸೇರಿಸ್ಕೊಂಡು ಬರ್ತಾ ಇದ್ದರೆ ನಾವು ಸೂಪರಾಗಿ ಒಡವೆಗಳನ್ನ ನಾವು ಖರೀದಿ ಮಾಡ್ಬೋದು. ಆದಷ್ಟು ಮನಿ ಸೇವಿಂಗ್ ಮಾಡಿ, ಗೋಲ್ಡ್ ಪರ್ಚೇಸ್ ಮಾಡಿ. ಈಗ ದಿನೇ ಗೋಲ್ಡ್ ರೇಟ್ಗಳಂತೂ ತುಂಬ ಹೈ ಹಾಕ್ಕೊಂಡು ಹೋಗ್ತಾ ಇದೆ. ಅದಕ್ಕೋಸ್ಕರ ನಾನು ವಿಡಿಯೋ ಆಗಿದೆ. ನನ್ನ ವಿಡಿಯೋಗಳೇ ಇಷ್ಟೇ ಫ್ರೆಂಡ್ಸ್. ಮನಿ ಸೇವಿಂಗ್ ಬಗ್ಗೆ ನಾನು ತುಂಬ ಹೇಳೋಕ್ಕೆ ಇಷ್ಟಪಡ್ತೀನಿ, ಮತ್ತು ಗೋಲ್ಡ್ ಪರ್ಚೇಸ್ ಬಗ್ಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಇವೆರಡು ನಮ್ಮ ಜೀವನಕ್ಕೆ ಬೇಕಾಗಿರ್ತಕ್ಕಂತಹ ಆಧಾರ ಸ್ತಂಭಗಳು. ಇದು ಸುಮಾರು ಜನಕ್ಕೆ ಗೊತ್ತಾಗೋದಿಲ್ಲ. ಸುಮಾರು ವೀಡಿಯೋಸ್ಗಳು ಇದ್ದಾವೆ, ಅವು ಬೇರೆ ಅದೊಂದು ಎಂಟರ್ಟೈನ್ಮೆಂಟ್ ವೀಡಿಯೋಗಳಾಗಿರುತ್ತೆ. ನನ್ನ ವಿಡಿಯೋ ಬಂದು ಮೋಟಿವೇಟೆಡ್ ವೀಡಿಯೋಗಳಾಗಿರುತ್ತೆ. ನನಗೆ ಈ ಥರ ವೀಡಿಯೋಗಳು ಮಾಡೋದಕ್ಕೆ ಇಷ್ಟ. ಯಾಕಂದರೆ ನನ್ನ ವಿಡಿಯೋಯಿಂದ ಯಾರಿಗಾದ್ರೂ ಪ್ರಯೋಜನಗಳು ಆಗಬೇಕು, ನನ್ನ ವ್ಯೂವರ್ಸ್ಗೆ ಪ್ರಯೋಜನ ಆಗಬೇಕು ಅನ್ನೋಕ್ಕೋಸ್ಕರನೇ ನಾನು ಈ ಥರ ವೀಡಿಯೋಗಳನ್ನ ಮಾಡ್ತಾಯಿರ್ತೀನಿ. ನೀವು ಅಷ್ಟೇ ಹುಷಾರಾಗಿ ಎಚ್ಚೆತ್ಕೊಳ್ಳಿ. ಈ ಥರ ಒಡವೆಗಳಿಗೆ ದುಡ್ಡು ಇಡಬೇಡಿ. ಈ ಥರ ಒಡವೆಗಳಿಗೆ ಅಂದರೆ ಜಾಸ್ತಿ ಈ ಥರ ಡೂಪ್ಲಿಕೇಟ್ ಒಡವೆಗಳಿಗೆ ದುಡ್ಡು ಇಡಕ್ಕೆ ಹೋಗಬೇಡಿ. ಆದಷ್ಟು ಚಿನ್ನದ ಮೇಲೆ ನಿಮ್ಮ ಕಣ್ಣು ಹೋಗಲಿ, ಚಿನ್ನದ ಮೇಲೆ ನಿಮ್ಮ ಆಕರ್ಷಣೆಗಳು ಹೋಗಲಿ. ಆಗ ನೀವು ಆಟೋಮೆಟಿಕ್ಕಾಗಿ ಮನಿ ಸೇವಿಂಗ್ ಮಾಡ್ತೀರಾ. ಹೆಣ್ಮಕ್ಳು ಇರ್ತಕ್ಕಂಥವ್ರು ಇನ್ನೂ ತುಂಬ ಹುಷಾರಾಗಿರಬೇಕು ಅಲ್ವಾ. ಏನು ನಾನು ಬಯಸ್ತಾ ಇಲ್ಲ, ಇರೋ ಫ್ಯಾಕ್ಟ್. ಈಗಿಂದ ಸೇರಿಸ್ತಾ ಇದ್ರೇ ನಮ್ಮ ಮಕ್ಕಳ ಫ್ಯೂಚರಿಗೆ ಅವರು ಒಂದು ಗ್ರೇಡಾಗಿ ಬಾಳೋದಕ್ಕೆ ನಾವೊಂದು ಕೈಗೆ ಸಾಥ್ ಕೊಟ್ಟಂಗೆ ಆಗುತ್ತೆ. ಮಕ್ಕಳನ್ನ ಚೆನ್ನಾಗಿ ಓದಿಸಿ, ಚೆನ್ನಾಗಿ ವಿದ್ಯಾಭ್ಯಾಸಗಳನ್ನು ಕೊಡೋದಕ್ಕೂ ನಮಗೆ ದುಡ್ಡು ಬೇಕು, ಒಡವೆನೂ ಬೇಕು. ಒಡವೆ ಇದ್ದರೆ ನಾವು ಮಕ್ಕಳ ವಿದ್ಯಾಭ್ಯಾಸ ಕೊಡೋದಕ್ಕೆ ಸೂಪರಾಗುತ್ತೆ. ಅದಕ್ಕೋಸ್ಕರನೇ ಹೇಳ್ತೀನಿ, ಆದಷ್ಟು ಹುಮಾ ಗೋಲ್ಡ್ ಈ ಥರ ಒಡವೆಗಳನ್ನ ಖರೀದಿ ಮಾಡಬೇಡಿ ಅನ್ನೋದಕ್ಕೋಸ್ಕರ ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ಇದೇ ಥರ ಗೋಲ್ಡಲ್ಲಿ ಪರ್ಚೇಸ್ ಮಾಡಬೇಕು ಅಂತ ಆಸೆ ಪಡಿ, ಇದೇ ಥರ ಗೋಲ್ಡ್ ಬೇಕು ಅಂತ ಇಷ್ಟಪಡಿ. ಆಗ ಬಂದು
ನಿಮಗೆ ಲೈಫಲ್ಲಿ ನೀವೆಲ್ಲೋ ಹೋಗ್ತೀರಾ. ತುಂಬ ಈಸಿ ಫ್ರೆಂಡ್ಸ್. ಒಟ್ಟಿನಲ್ಲಿ ನಾವು ದುಡ್ಡು ಸೇರಿಸ್ತಾ ಇದ್ದೀವಿ ಅಂತ ನಾವು ಅನ್ಕೋಬಾರ್ದು. ಈಗ ನಾವು ದುಡ್ಡು ಸೇರಿಸ್ತಾ ಇದ್ದೀವ, ಒಂದು ಕಡೆ ಹಾಕಿದ್ದೀವಿ ಅಂತ ಮತ್ತೆ ಆ ಕಡೆ ಜ್ಞಾನ ಹೋಗಬಾರ್ದು. ಯಾವುದಾದ್ರೂ ಒಂದು ಕಷ್ಟ ಬಂದಾಗ ಆ ಕಡೆ ಕೈ ಹೋಗುತ್ತೆ. ಆ ಥರ ಕೈ ಹೋಗ್ದಿದ್ದಂಗೆ ನೀವು ಮಾಡಿ. ಅದಕ್ಕೆ ನಿಮಗೆ ಒಂದು ಒಳ್ಳೆಯ ಉಪಾಯ ಅಂದರೆ ಚೀಟಿ ಹಾಕಿ ಬಿಟ್ಬಿಡಬೇಕು, ಲಾಸ್ಟಲ್ಲಿ ಎತ್ತಬೇಕು, ಸೆಂಟ್ರಲೆಲ್ಲ ಎತ್ತಬಾರ್ದು. ಅದೇ ಥರ ನೀವು ಸೇವಿಂಗ್ ಮಾಡ್ಕೊಂಡು ಬರ್ತಾ ಇರಬೇಕು. ಎಷ್ಟೇ ಕಷ್ಟ ಬಂದ್ರೂ ಹಾರ್ಡ್ ವರ್ಕ್ ಮಾಡಿ. ನಮ್ಮ ಹತ್ರ ಅಲ್ಲಿ ದುಡ್ಡಿದೆ, ನಾವು ಸೇರಿಸ್ತಾ ಇದ್ದೀವಿ ಅಂತ ಥಾಟ್ ನಿಮಗೆ ಬರಲೇಬಾರ್ದು. ಸೇರಿಸ್ಕೊಂಡು ಹೋಗ್ತಾ ಇರಬೇಕು ಅನ್ನೋ ಥಾಟೇ ಬರಬೇಕು. ಒಂದು 1000 ರೂಪಾಯಿ ಆಯಿತಾ, ಅದು ರೋಲ್ ರಬ್ಬರ್ ಬ್ಯಾಂಡ್ ಹಾಕಿ ನೀಟಾಗಿ ಒಂದು ಕಡೆ ಡ್ರಾಯರಲ್ಲಿ ಹಾಕ್ಬಿಟ್ಬಿಡಿ. ಆ ಬೀಗದ ಕೈ ಹುಷಾರಾಗಿ ನೀವು ಇಟ್ಕೊಳ್ಳಿ. ಇದೇ ಥರ ನೀವು ಮನಿ ಸೇವಿಂಗ್ ಮಾಡ್ಕೊಂಡು ಬರ್ತಾ ಇರಿ. ನೋಡಿ, ನೀವು ಅನಾವಶ್ಯಕ ಖರ್ಚುಗಳನ್ನು ಮಿಗಿಲ್ಸ್ಕೊಂಬಂದ್ರೇ ಫ್ರೆಂಡ್ಸ್. ಎಷ್ಟೊಂದು ಲೇಡೀಸ್ಗಳಂತೂ ತುಂಬ ಖರ್ಚು ಮಾಡ್ತಾರೆ. ನನಗೆ ಗೊತ್ತಿರೋ ಪ್ರಕಾರ ಸೀರೆಗಳು ಇಷ್ಟ ಬಂದ ಸೀರೆಗಳು ತಗೊಳ್ತಾರೆ. ಜಾಸ್ತಿ ಈ ಥರ ಡೂಪ್ಲಿಕೇಟ್ ಒಡವೆಗಳಿಗೆ ಆಸೆ ಪಡ್ತಾರೆ, ಜಾಸ್ತಿ ಡೂಪ್ಲಿಕೇಟ್ ಜುಮ್ಕಿಗಳಿಗೆ ಆಸೆ ಪಡ್ತಾರೆ. ಆ ಥರ ಪಡಬೇಡಿ. ಆದಷ್ಟು ಚಿಕ್ಕನ ಕಲ್ತ್ಕೊಂಡು ಹುಷಾರಾಗಿರಿ. ಓಕೆ ಫ್ರೆಂಡ್ಸ್, ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್